ಇನ್ನು ಯಾರ್ಯಾರ ಕುತ್ತಿಗೆಗೆ ಜೋತು ಬೀಳಲಿದೆ ಧರ್ಮಸ್ಥಳದ ಹೆಣಗಳು. ಎಸ್ಐಟಿ ರಚನೆ ಮಾಡಿದ್ದೇ ತಡ ಹಲವರ ಮೇಲೆ ಎಫ್ಐಆರ್, ಹಲವರ ನೆಮ್ಮದಿ ಹಾಳು. ಕುತ್ತಿಗೆಗೆ ಜೋತು ಬೀಳಲಿದೆ ಧರ್ಮಸ್ಥಳದ ಹೆಣಗಳು. ಎಸ್ಐಟಿ ರಚನೆಯಾಗಿದ್ದೇ ತಡ ಹಲವರ ಮೇಲೆ ಎಫ್ಐಆರ್, ಹಲವರ ನೆಮ್ಮದಿ ಹಾಳು. ಮೊದಲು ಅಲ್ಲಿನ ಪತ್ರಕರ್ತ ಅಂಜನ್ ಮೇಲೆ ಮಾರಣಾಂತಿಕ ದಾಳಿಗೆ ಒಳಗಾಗಿ ಆಸ್ಪತ್ರೆಗೆ ಸೇರಿದಂತಹ ಪತ್ರಕರ್ತರು ಅದೇ ರಾತ್ರಿ ತಿಮಾರೋಡಿ ಮಟ್ಟಣ್ಣನವರ ಮೇಲೆ ಎಫ್ಐಆರ್. ಇದೇ ಬಿಸಿಯಲ್ಲಿ ಪತ್ರಕರ್ತರ ಮೇಲೆ ಎಫ್ಐಆರ್. ಮರುದಿನ ಅರೆಸ್ಟ್. ಭಯದಿಂದ ಊರು ಬಿಟ್ಟಂತಹ ಗ್ರಾಮಸ್ಥರು ಇವತ್ತು ಧರ್ಮಸ್ಥಳದ ಪರ ಗಿಳಿಯಾರ್ ಮೇಲೆ ಎಫ್ಐಆರ್. ಇತ್ತ ಪೊಲೀಸ್ ಠಾಣೆಯ ಪವರ್ ಪಡೆದು ಗನ್ನನ್ನು ಹಿಡಿದು ಕೂತಂತಹ ಎಸ್ಐಟಿ. ವೀಕ್ಷಕರೇ, ಗುನ್ನವನ್ನ ಇಟ್ಟಿರುವಂತಹ ಎಸ್ಐಟಿ ಹಲವರ ಮೇಲೆ ಎಫ್ಐಆರ್ಗಳು ಬೀಳುವಂತಹ ಸಾಧ್ಯತೆ, ಜೊತೆಗೆ ಹೂತು ಹೋದಂತಹ ಹಲವು ಘಟನೆಗಳು ಮರುಜೀವ ಪಡೆಯುವ ಬಗ್ಗೆ ಚರ್ಚೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಹೆಣ ಪ್ರಕರಣ ಇನ್ನೂ ಹಲವರ ಮೇಲೆ ಪರಿಣಾಮ ಬೀಳುವಂತಹ ಸಾಧ್ಯತೆ. ಕಾನೂನಿನ ಕಬಂಧ ಬಾಹುಗಳಿಗೆ ಸಿಕ್ಕಿ ನರಳುತ್ತಿರುವಂತಹ ಧರ್ಮಸ್ಥಳ. ವೀಕ್ಷಕರೇ, ಏನ್ ಗೊತ್ತಾ, ಇದು ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ. ಅವ್ರವ್ರ ಪಾಡಿಗೆ ಅವ್ರವ್ರು ಮುಚ್ಕೊಂಡು ಕೂತ್ಕೊಂಡ್ರೆ ಇದೆಲ್ಲ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ. ಆತ ಬಂದ, ಯಾರು ಅಪರಿಚಿತ ವ್ಯಕ್ತಿ ಬಂದ ಮೇಲೆ ಆತ ಎಲ್ಲೆಲ್ಲಿ ಕೂತಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದ ಅಲ್ವಾ ಎಸ್ಐಟಿ ತನಿಖಾ ತಂಡಕ್ಕೆ ತೋರಿಸ್ಕೊಡ್ತಾ ಇದ್ದ. ತದಾದ ನಂತರ ನೀವೇ ಫೈಟಿಂಗ್ ಆಡ್ಕೊಳ್ಳೋದು ಯಾಕೆ ಬೇಕಾಗಿತ್ತು? ಅಗತ್ಯ ಇತ್ತಾ? ಪತ್ರಕರ್ತರ ಮೇಲೆ ಕೈ ಎತ್ತುವಂಥದ್ದು, ಯೂಟ್ಯೂಬರ್ಗಳ ಮೇಲೆ ಕೈ ಎತ್ತುವಂಥದ್ದು, ಗುಂಡಾಕಿರಿ ಮೆರಿತಾ ಇದ್ದೀರಾ ಅಲ್ಲಿರುವಂತಹ ಜನ. ಅವ್ರ ಮೇಲೆ ಎಫ್ಐಆರ್ ಆಯಿತು. ಈಗ ತಿಮಾರೋಡಿ, ಗಿಳಿಯಾರು ಈ ವ್ಯಕ್ತಿಗಳ ಮೇಲೂ ಕೂಡ ಎಫ್ಐಆರ್ ದಾಖಲೆ ಆಗ್ತಾ ಇದೆ. ಅಲ್ಲ, ಧರ್ಮಸ್ಥಳ ಫೈಲ್ಸ್ನ ಎಲ್ಲಿವರೆಗೆ ಕರ್ಕೊಂಡು ಹೋಗ್ತೀರಾ? ಜಗತ್ತಿನಾದ್ಯಂತ ಪಸರಿಸಿದೆ ಈ ಒಂದು ಫೈಲ್ಸ್. ಇನ್ನು ಯಾರ್ಯಾರ ಕುತ್ತಿಗೆಗೆ ಜೋತು ಬೀಳುತ್ತೆ ಈ ಒಂದು ಧರ್ಮಸ್ಥಳದ ಫೈಲ್ಸ್ ಕೇಸ್ಗಳು ಹಾಗೂ ಆ ಒಂದು ಹೆಣಗಳು. ಇದೇ ರಾತ್ರಿ ತಿಮಾರೋಡಿ ಮೇಲೆ ಎಫ್ಐಆರ್ ಆಗಿದೆ. ಮರುದಿನ ಊರು ಬಿಟ್ಟು ಗ್ರಾಮಸ್ಥರು ಹೋಗಿದ್ದಾರೆ. ಗಿಳಿಯಾರ್ ಮೇಲೆ ಎಫ್ಐಆರ್ ಆಗಿದೆ. ಎಸ್ಐಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಹಲವು ಮರುಜೀವ ಪಡೆಯುವ ಬಗ್ಗೆ ಕೂಡ ಸಾಕ್ಷಿಗಳಿದ್ದಾವೆ. ಕಾನೂನಿನ ಕಬಂಧ ಬಾಹುಗಳಿಗೆ ಸಿಕ್ಕ ನರಳಾಡ್ತಾ ಇರೋದು ಮಾತ್ರ ಧರ್ಮಸ್ಥಳ ಎನ್ನುವಂತಹ ಊರು ಹೆಸರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.